ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಭಯ ಆಗಿತ್ತು ಗೊತ್ತಾ ಅವ್ವ? ನೀನು ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಅಲ್ವಾ? ಅದಕ್ಕೆ ಈಗ ಬಿಟ್ಟು ಹೋಗಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಕಣವಿ. ನೀನು ಪಿರೂತಿ ಮಾಡದೇ ಇರೋಕ್ಕಾಯ್ತದೆ. ಮತ್ತೆ ಯಾಕೆ ಹೋದೆ? ಸಹನ ಅಕ್ಕಂಗೆ ಆದಂಗೆ ನಿನಗೂ ಏನಾದರೂ ಆಗೋಗಿದ್ದಿದ್ರೆ ನನಗೇನು ಯಾರವ್ವ ಇದ್ದಾರೆ? ಕ್ಷಮಿಸ್ಬಿಡು ಮಗ, ಕ್ಷಮಿಸ್ಬಿಡು. ಇನ್ಮ್ಯಾಕೆ ಹಂಗೆಲ್ಲ ಮಾಡೋಕ್ಕಿಲ್ಲ ಆಯ್ತಾ? ಹೋಗವ್ವ, ನೀನು ಹಿಂಗೆ ಹೇಳ್ತೀಯ ಅಷ್ಟೇ. ಆಮೇಲೆ ನಿಂಗೆ ಏನನ್ಸುತ್ತೋ ನೀನು ಅದನ್ನೇ ಮಾಡೋದು. ಸಹನ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಮನ್ಸಿಗೆ ತುಂಬ ಕಷ್ಟವಾದ ವಿಷಯ. ಆದ್ರೆ ಅದೇ ನಿಜ ಅವ್ವ. ನೀನು ಈ ಸತ್ಯನ ಒಪ್ಕೊಳ್ಳೋವರೆಗೂ ನಾವ್ಯಾರೂ ನೆಮ್ಮದಿಯಾಗಿರಕ್ಕಾಗಲ್ಲ ಅವ್ವ. ಕೊಕ್ಕೋ, ಅವ್ವ ಈಗ ಬಂದಾಯ್ತಲ್ಲ ಬಿಡು, ಅಳ್ಬೇಡ. ನೀವೇ ಹೇಳಿ ಬಾವ, ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಾಗ ಅವ್ವ ಮನೇಲಿಲ್ಲ, ನನ್ಗೆ ಹೇಗಾಗಿರ್ಬೇಡ. ಅವ್ವ ಒಂದು ಕ್ಷಣ ನನ್ನ ಬಗ್ಗೆ ಯೋಚನೆ ಮಾಡಿದಿದ್ರೆ ಹೀಗೆ ಹೋಗ್ತಿದ್ಲ. ನಾನು ಕಾಲೇಜ್ಗೂ ಹೋಗಿಲ್ಲ, ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಅಳು ನಿಲ್ತಿಲ್ಲ. ಸ್ನೇಹ ಅಕ್ಕಂಗೂ ಈ ವಿಷಯ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡ್ತಿದ್ದೀನಿ. ಅಯ್ಯೋ ನನ್ನ ಕಂದ, ನನ್ನ ಬಿಡು ಪಾಪ ಭಾವ. ಸ್ನೇಹಕ್ಕನ್ನ ನೆಮ್ಮದಿಯಾಗಿ ಇಂಟರ್ವ್ಯೂಗೂ ಕಳಿಸ್ಕೊಡಕ್ಕಾಗದೆ ವಿಷಯ ಮುಚ್ಚಿಟ್ಟು ಎಷ್ಟು ಕಷ್ಟ ಅನುಭವಿಸಿದಾರೆ ಗೊತ್ತಾ? ಸ್ನೇಹಕ್ಕ ಈಗ ಪಕ್ಕ ಕೋಪ ಮಾಡ್ಕೊಂಡಿರ್ತಾರೆ ಅಲ್ವಾ ಬಾಬಾ? ಅಯ್ಯೋ ಸುನೆ, ಮಂದ್ ಬುದ್ಧಿ ಕಂತ ಇನ್ನೊಂದು ಮಂದ್ ಬುದ್ಧಿ. ನನ್ನ ಮಗಳು ಬದುಕವಳೆ ಅಂತ ನನ್ನ ಮನಸ್ಸು ನಂಗೆ ಹೇಳ್ತಾನೇ ಇತ್ತು. ಫೋನಲ್ಲಿ ಅವಳ ದನಿ ಕೇಳಿದ್ನಲ್ಲ, ಅವಳದೇ ದನಿ ಅಂತ ಅಂದ್ಕೊಂಡು ನಾನು ಹೋಗ್ಬಿಟ್ಟೆ. ಕ್ಷಮಿಸ್ಬಿಡ್ರಪ್ಪ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡವ ನನ್ನ. ನೀನು ಇನ್ಮೇಲಿಂದ ನನಗೆ ಹೇಳ್ದೆ ಮೆಸ್ಕು ಹೋಗೋ ಹಾಗಿಲ್ಲ. ಹ್ಞೂ ಕಣವ, ಆಯ್ತು ಆಯ್ತು. ಅವ್ವ ಸುಮಾ ಸ್ಯಾನೆ ಎದ್ರುಕೊಂಡಿದ್ಲವ್ವ. ನಾನೇ ಬೆಂಗಳೂರು ತನಕ ಒಟ್ಬಿಡಮ್ಮ ಅಂತನೂ ಅನ್ಕೊಂಡೆ. ಸಚಿನ್ ತವನು ಹೇಳಿದ್ದೆ, ಕೇಳಿಬೇಕಾರೆ. ಹೌದಮ್ಮ, ಸದ್ಯ ನೀವು ಮನೆಗೆ ಬಂದ್ರಲ್ಲ ಅಷ್ಟು ಸಾಕು. ಅಯ್ಯೋ ದೇವ್ರೆ, ನನ್ನಿಂದ ಎಲ್ಲರೂ ತೊಂದರೆ ಅನುಭವಿಸ್ಬಿಟ್ರಾ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಮೊದಲು ನೀವು ರೆಸ್ಟ್ ತಗೊಳ್ಳಿ. ಅದರಲ್ಲಿ ಇವ್ರ ಮಮ್ಮಿ ಬೇರೆ ಪಾಪ ಅವ್ವ. ಮಿಸ್ಟರ್ ಗೋಪಾಲ್ನ ಪೊಲೀಸವ್ರು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಕರ್ಕೊ ಹೋದ್ರ? ಅಯ್ಯಯ್ಯೋ, ಎಲ್ಲಿ ಎಲ್ಲ ಒಯ್ಯ? ಅವ್ವ, ನಾನೇ ನಿಮ್ಮ ತಾವು ಹೇಳ್ಬೇಕು ಅನ್ಕೊಂಡಿದ್ದೆ. ಬನ್ನಿ, ಈಗ ನಾವು ಸ್ಟೇಷನ್ ತಾಗ ಹೋಗ್ಬೇಕು, ಹೊಸ ಕೆಲಸ ಐತೆ. ಪೊಲೀಸ್ನವ್ರು ಹಿಡ್ಕೊಂಡು ಹೋಗವ್ರ? ಏನಾಯ್ತಪ್ಪ? ಅವ್ವ ಅದು ಭಾವನ್ ಮನೆ ಕಳ್ಳರು ನುಗ್ಗಿದ್ರಂತೆ. ಅವರು ನಿನ್ನ ಹೆಸ್ರು ಹೇಳವ್ರೆ. ಅದಕ್ಕೆ ಪೊಲೀಸವರು ಡ್ಯಾಡಿನ ಕರ್ಕೊಂಡೋದ್ರವ್ವ. ಅಯ್ಯಯ್ಯೋ ಅಯ್ಯಪ್ಪ. ಅವ್ವ, ಅಲ್ಲೇನೋ ತೆಪ್ಪಾಗೈತೆ. ಬನ್ನಿ ಅವ್ವ, ಸ್ಟೇಷನ್ಗೆ ಹೋಗಿ ಬರಮ್ಮ. ಮಾವ ನಿನಗೆ ಏನೂ ಹಾಕಿಲ್ಲ, ಬನ್ನಿ. ನಾನು ಬರ್ತೀನಿ. ಬೇಡ ಕಕ್ಕೋ, ನೀ ಇಲ್ಲೇ ಇರು. ಅವ್ವ ಬನ್ನಿ. ಅಲ್ಲ ಕಣಪ್ಪ, ಬನ್ನಿ ಅವ್ವ, ಬನ್ನಿ.
ಸಾನಾ ಅವಿ ಸಾನಾ ಅವಿ ನೀನು ನೋಡಿ ಅರ್ಧ ಹೋಗಿದ್ದ ಜೀವ ಉಸಿರಾಡಂಗಾಗಿದೆ ಅವಿ. ನೀನ್ ಯಾಕೆ ಬಂದೆ ಕಾಳಿ? ಮತ್ತೆ ನೀನು ನಮ್ಗೆಲ್ಲ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ಹೆಂಗವಿ? ಹೆಂಗಿದ್ಯಾ? ಮನ್ಯಾಗ ಎಲ್ರು ಹೆಂಗವ್ರೆ? ನಿನ್ನ ಬಿಟ್ಟು ಹೆಂಗಿರ್ತಾರವಿ? ಪುಟ್ಟಕ್ಕ, ಮೇಷ್ಟ್ರು, ಕಂಟಿ, ಸ್ನೇಹ, ಸುಮಾ, ಬಾವ ಅಟ್ಟೆ ಯಾಕೆ ಇಡೀ ಊರಿಗೂರೇ ನಿನ್ನ ದಾರಿ ಕಾಯ್ತಾಯ್ತೆ. ನೀನು ಸಿಕ್ತೆ ಅಂತ ಅವ್ರಿಗೇನೋ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇರು ಪುಟ್ಟಕ್ಕನ್ಗೆ. ಕಾಳಿ, ನೀನ್ ನನ್ನ ಮಾತನ್ನ ಕೇಳ್ತೀಯ ಅಲ್ವೇ? ಕೇಳ್ತೀಯ ಅಂತ ಕೇಳೋದೆ ಅಭಿ, ನಿನ್ನ ಮಾತನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದು ಹೇಳು ಅಂತ ಹೇಳುವಿ. ನಾನಿಲ್ಲಿರೋದನ್ನ ನೀನ್ ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ ಅಲ್ವೇ? ಅಯ್ಯೋ ನಾನಿನ್ನು ಏನು ಮಾಡೇ ಇಲ್ಲ ಕಣಯ್ಯ. ತಡ್ಕ. ಚುರು ಚುರು ಅಂತ ಐತೆ. ಅಯ್ಯೋ ದೇವ್ರೆ, ಈಗ ಹೊಡ್ತಿದಾರಲ್ಲ. ಹೊಡಿಯೋ ಗಂಟ ಏನ್ ಮಾಡ್ತದೆ ಡ್ಯಾಡಿ? ಅವ್ರ ಲಾಟಿ ಕಿತ್ಕೊಂಡು ಅವ್ರಿಗೆ ಹೊಡಿಯಕ್ಕಿಲ್ವಾ? ಸುಮ್ಕಿರ್ಲಲ್ಲೇ ನಿಮ್ಮ ಅವನ ಎದುರಾಕಳಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಇನ್ನು ಪೊಲೀಸವ್ರನ್ನ ಎದುರಾಕೊಂಡೆ ಅಷ್ಟೇ ನನ್ನ ಗತಿ. ಇದನ್ನು ಸುಮ್ಮನೆ ಬಿಡಬಾರ್ದು ಅಂಕಲ್. ಏನು ವಿಚಾರಿಸದೆ ಈ ಥರ ನಡೆಸ್ಕೊಳ್ಳೋದು ತಪ್ಪು. ಆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಯಪ್ಪ ಅದೆಲ್ಲ ಏನು ಬೇಡ, ಸುಮ್ಕಿರಯ್ಯ. ಇವರೆಲ್ಲ ಬೇಕಂತಲೇ ನಮ್ಮ ಹೆಸ್ರು ಹೇಳಿ ಹಿಂಗೆ ಮಾಡವ್ರೆ ಅಂತ ಅನಿಸ್ತೈತಿ. ಅದು ಪಕ್ಕ ಪುಟ್ಟಮ್ಮಿ, ಡೌಟೇ ಇಲ್ಲ. ರಾಜಿನೇ ಮಾಡಿದ್ರು ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಛೇ, ಈ ಮಮ್ಮಿಗೆ ಏಟ್ ಹೇಳಿದ್ರು ಬುದ್ಧಿ ಬರೋಕಿಲ್ಲ. ಬುಟ್ಲಾಲೆ ಅವಳು ಮಾಡೋದು ಒಂದೊಂದು ಕಿತ ಒಳ್ಳೇದೇ ಆಯ್ತದೆ. ಹೆಂಗೆ? ಇಲ್ಲಾಂದ್ರೆ ಈ ಮತದಾನಗೆ ಮದ್ದಾಕ್ಸ್ಕೊಳ್ಳೋ ಭಾಗ್ಯ ಸಿಕ್ತಿತ್ತಾ? ಏನ ಅಂದರೆ ನಿನ್ನ ಕೈಯಾಗೆ ಮದ್ದಚ್ಚಿಸ್ಕೊಳ್ಳೋ ಭಾಗ್ಯ ಸಿಕ್ತಿತ್ತಾ ಅಂತ. ಅವ್ವ ಅನ್ಕೋತಿರ್ತಾಳೆ, ಬೆನ್ನಿಗೆ ಬಾರಿಸೋ ಬದಲು ಬಾಯಿಗೆ ಒಂದೆರಡು ಬಾರಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಲ್ವೇನವ್ವ? ನಗುನೇ ಹೇಳಿದ ಮನೆಯಲ್ಲಿ 2 ಸಣ್ಣ ನಗು ಬಂತಲ್ಲ, ಈಗ ನಗು ಬರ್ತಾನೆ ಇರ್ತದೆ ಅಂದರೆ ಜೀವನ ಪೂರ್ತಿ ಒಡ್ಸ್ಕೊಳಕ್ಕೂ ಅನ್ಸಿತ್ತ. ಯೋ ಬಿಡ್ತವನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.